ಪಬ್ಲಿಕ್ ಟಿವಿಯ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಇದು. ಎಲ್ಲವೂ ಕೂಡ ಮಾಧ್ಯಮಗಳೇ ಇವರ ಕಣ್ಣನ್ನು ತೆರೆಸಬೇಕು. ಅದರಲ್ಲೂ ಪಬ್ಲಿಕ್ ಟಿವಿ ಒಂದಲ್ಲ ಎರಡಲ್ಲ, ಸತತವಾಗಿ ಸುದ್ದಿಗಳನ್ನು ಬಿತ್ತರಿಸ್ತೀವಿ. ಆ ಸುದ್ದಿಯಲ್ಲಿ ಆಮೇಲೆ ಎಚ್ಚೆತ್ತುಕೊಳ್ತಾರೆ ಈ ನಾಯಕರು. ಈಗ ನೋಡಿ, ಮತ್ತೊಂದು ಇಂಪ್ಯಾಕ್ಟ್ ಏನು ಅಂತಂದ್ರೆ, ಬಾಕಿ ಉಳಿಸಿಕೊಂಡಂತ ಗ್ಯಾರಂಟಿಯನ್ನು ಕೂಡಲೇ ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಯಾಕೆ ಪೆಂಡಿಂಗ್ ಇರೋ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಪಬ್ಲಿಕ್ ಟಿವಿ ವರದಿಗೆ ಸಿದ್ದರಾಮಯ್ಯನವರು ಸ್ಪಂದನೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಇನ್ಚಾರ್ಜ್ ಅಂತ ಇರ್ತಾರೆ, ಇವ್ರ ಗಮನಕ್ಕೆ ತರ್ತಾರೋ ತರೋದಿಲ್ವೋ, ಏನಾಗ್ತಾ ಇದೆ ಏನಾಗಲ್ವೋ ಅದನ್ನಾದ್ರೂ ಮಾನ್ಯ ಮುಖ್ಯಮಂತ್ರಿಗಳು ಪಡ್ಕೊಳ್ಬೇಕಲ್ಲ. ಬರೀ 5 ಗ್ಯಾರಂಟಿಗಳನ್ನು ಕೊಟ್ಬಿಟ್ಟಿದ್ದೀವಿ, ಮುಗಿದೋಯ್ತು ನನ್ನ ಕೆಲಸ ಅಂತಂದ್ರೆ ಏನು ನಡೀತಾ ಇದೆ, ಅದು ರೀಚ್ ಆಗ್ತಾ ಇದೆಯಾ ಇಲ್ವಾ, ಇವುಗಳೆಲ್ಲ ಮಾಹಿತಿ ಪಡ್ಕೊಳ್ಬೇಕಲ್ಲ. ಅವುಗಳೇನಿಲ್ಲ, ನಾವು ಸುದ್ದಿ ಮಾಡಬೇಕು ಪಬ್ಲಿಕ್ ಟಿವಿ. ಆ ಸುದ್ದಿ ಹಿಂಗಾಗಿದೆ ಅಂತಂದಾಗ ಹೌದಾ ನನ್ನ ಗಮನಕ್ಕೆ ಬಂದೇ ಇಲ್ಲಲ್ಲ ಅಂತ, ಅಥವಾ ಅದು ಮೇಲ್ನೋಟಕ್ಕೆ ಹಾಗೆ ಹೇಳ್ತಾರೋ, ಅಥವಾ ಗಮನಕ್ಕೆ ಬಂದಾಗಲೂ ಕೂಡ ನೋಡೋಣ ಬಿಡು, ಆಮೇಲೆ ಯಾವಾಗಾದರೂ ಸ್ವಲ್ಪ ಜಾಸ್ತಿ ಬೆಳಕಿಗೆ ಬಂದಾಗ ನೋಡೋಣ ಅಂತ ಹೇಳ್ತಾರೋ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡಿದೀವಿ ಅಂದ್ರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು, ಗೊತ್ತಿಲ್ಲ. ಕೂಡಲೇ ಬಿಡುಗಡೆ ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡಿದೀವಿ ಅಂದ್ರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು, ಗೊತ್ತಿಲ್ಲ. ಕೂಡಲೇ ಬಿಡುಗಡೆ ನೋಡಪ್ಪ, ಯಾವುದನ್ನು ಕೂಡ ನಿಲ್ಸೋ ಪ್ರಶ್ನೆನೇ ಇಲ್ಲ. ನಂಬರ್ 1 ಪಾವತಿ ಮಾಡಿದೀವಿ ಅಂದ್ರೆ ಮಾಡ್ತೀವಿ. ನನಗೆ ಗೊತ್ತಿಲ್ಲ 3 ತಿಂಗಳಿಂದ ಪೆಂಡಿಂಗ್ ಇರೋದು, ಗೊತ್ತಿಲ್ಲ. ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವರೇ ಇಷ್ಟಪಟ್ಟು ಬಿಡುಗಡೆ ಮಾಡಿರುವಂಥ 5 ಗ್ಯಾರಂಟಿಗಳು, ಆ ಗ್ಯಾರಂಟಿಗಳ ವಿಚಾರದಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡ್ತಾರೆ. ಅದು 2,000 ರೂಪಾಯಿ ವಿಚಾರದಲ್ಲಿ ಮಹಿಳೆಯರಿಗೆ ಅನುಕೂಲ ಆಗ್ತಿಲ್ವೇನ್ರಿ ಅಂತ ಕೇಳ್ತಾರೆ. ಈಗ 2,000 ರೂಪಾಯಿ 3-4-5 ತಿಂಗಳಿಂದನೂ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲಿ ಹೋಯ್ತು 2,000 ರೂಪಾಯಿ ಹಾಕಿದಾಗ? 3 ತಿಂಗಳಿಂದ ಯಾಕೆ ಹಾಕಿಲ್ಲ? ಏನಾಗಿದೆ? ಅದು ಮುಖ್ಯಮಂತ್ರಿಗಳ ಗಮನಕ್ಕಿಲ್ಲ ಅಂತಂದರೆ ಇನ್ನು ಯಾರ ಗಮನಕ್ಕೆ ಬರಬೇಕು? ಅಲ್ಲಿರುವಂಥ ಮಂತ್ರಿಗಳು ಅವ್ರ ಗಮನಕ್ಕೆ ತರೋದಿಲ್ವಾ? ಕ್ಯಾಬಿನೆಟ್ನ ಮೀಟಿಂಗಲ್ಲಿ ಏನು ಮಾಡ್ತಾರೆ? ಇವೆಲ್ಲವೂ ಪ್ರಶ್ನೆ ಬರಲ್ವಾ?